ಪ್ರಿಯಕರನ ಜೊತೆ ಸೇರಿ ತಾಯಿಯ ಮಾನ ಕಳೆಯಲು ಮಗಳು ಮುಂದಾದ್ಲ. ಅಂತಹ ವಿಚಿತ್ರ ಘಟನೆಯೊಂದು ನಡೆದಿದೆ. ಆ ವಿಚಿತ್ರ ಘಟನೆಗೆ ಸಾಕ್ಷಿಯಾಗಿರೋದು ರಾಜಧಾನಿ ಬೆಂಗಳೂರು. ಮಗಳು ಆಕೆಯ ಪ್ರಿಯಕರನ ವಿರುದ್ಧ ತಾಯಿ ದೂರು ದಾಖಲಿಸಿರ್ತಾರೆ. ವಿದ್ಯಾಭ್ಯಾಸಕ್ಕೆ ಅಂತ ಪೋಷಕರ ಬಳಿ ಯುವತಿ ಮೊಬೈಲ್ ಅನ್ನ ಪಡೆದಿರ್ತಾಳೆ. ತಿಂಗಳ ಹಿಂದೆ ಯುವಕನ ಜೊತೆ ಮಾತನಾಡುವಾಗ ಯುವತಿ ಸಿಕ್ಕಿಬಿದ್ದಿದ್ದಾಳೆ ತಾಯಿ ಕೈಯಲ್ಲಿ. ತಾಯಿ ಕೇಳಿದಾಗ ಮೊಬೈಲ್ ಪಾಸ್ವರ್ಡ್ ಅನ್ನ ಆಕೆ ಕೊಡೋದಿಲ್ಲ. ಇದರಿಂದ ಅನುಮಾನ ಬಂದಂತಹ ತಾಯಿ ಆಕೆಯ ಚಲನವಲನದ ಬಗ್ಗೆ ಗಮನ ಹರಿಸ್ತಾರೆ. ಆಗ ಗೊತ್ತಾಗುತ್ತೆ ಬೇರೆಯೊಬ್ಬನ ಜೊತೆ ಈಕೆ ಸಂಪರ್ಕದಲ್ಲಿದ್ದಾಳೆ ಅಂತ. ಆಗ ಆತನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ ತಾಯಿ ಖಾಸಗಿ ಫೋಟೋ ತೆಗೆದು ಪ್ರಿಯಕರನಿಗೆ ಮಗಳು ಕಳಿಸಿದ್ದಾಳೆ. ಪ್ರಶ್ನೆ ಮಾಡಿದ್ರು ಅನ್ನುವಂತಹ ಕೋಪ ಮಗಳಿಗೆ. ಪ್ರಶ್ನೆ ಮಾಡಿದಾಗ ಅವನನ್ನೇ ಮದುವೆ ಆಗ್ತೀನಿ ಅಂತ ಮಗಳು ಹಠ ಹಿಡಿದ್ಲಂತೆ. ಮಗಳಿಗೆ ಬುದ್ಧಿ ಹೇಳಿ ಫೋಟೋಗಳನ್ನ ಡಿಲೀಟ್ ಮಾಡಿಸಿದ್ರು ತಾಯಿ. ಮಗಳ ಬಗ್ಗೆ ಗಂಡನಿಗೆ ಮಾಹಿತಿ ನೀಡಿ ಆಕೆಯ ಮೊಬೈಲ್ ಅನ್ನ ಕೂಡ ವಾಪಸ್ ಪಡೆದಿರ್ತಾರೆ. ಮಗಳ ಮೊಬೈಲ್ ಪರಿಶೀಲನೆ ನಡೆಸಿದಾಗ ಭಯಾನಕ ವಿಚಾರ ಬಯಲಾಗಿದೆ. ತಾಯಿ ಮತ್ತು ಚಿಕ್ಕಮ್ಮ ಮಲಗಿದ್ದಾಗ ಖಾಸಗಿ ಫೋಟೋ ತೆಗೆದಿದ್ದಾಳೆ ಈ ಮಗಳು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್, ಸಂಪರ್ಕದಲ್ಲಿದ್ದಾರೆ. ಶರತ್, ಏನಿದು ಪ್ರಿಯಕರನ ಜೊತೆ ಸೇರಿ ತಾಯಿ ಮಾನ ಕಳೆಯೋದಕ್ಕೆ ಮಗಳು ಮುಂದಾದ್ಲ? ವೀಣಾ, ಬೆಂಗಳೂರಿನಲ್ಲಿ ಒಂದು ವಿಚಿತ್ರವಾದಂತಹ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಪ್ರಿಯಕರನಿಗೆ ತನ್ನ ಕುಟುಂಬದವರು, ತಾಯಿ ಸೇರಿದಂತೆ ಸಂಬಂಧಿಕರ ಹೆಣ್ಮಕ್ಕಳ ಖಾಸಗಿ ಫೋಟೋಗಳನ್ನ ಕಳಿಸ್ತಾ ಇದ್ಲು ಎನ್ನುವಂತಹ ಒಂದು ವಿಚಾರದಲ್ಲಿ ಸದ್ಯ ತಾಯಿ ತನ್ನ ಮಗಳು ಹಾಗೆ ಆಕೆಯ ಪ್ರಿಯಕರನ ಮೇಲೆ ಪ್ರಕರಣವನ್ನು ದಾಖಲು ಮಾಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಬ್ಯಾಟರಾಯನಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ವಿದ್ಯಾಭ್ಯಾಸದ ಕಾರಣಕ್ಕೋಸ್ಕರ ಮಗಳು ಮೊಬೈಲ್ ಅನ್ನು ಕೇಳಿರ್ತಾಳೆ. ತಂದೆ ತಾಯಿ ಇಬ್ರು ಸೇರಿ ಆಕೆಗೆ ಒಂದು ಮೊಬೈಲ್ ಅನ್ನು ಕೂಡ ಕೊಡ್ತಿರ್ತಾರೆ. ಆದ್ರೆ ಕಳೆದ 1 ತಿಂಗಳ ಹಿಂದೆ ಒಂದು ವಿಡಿಯೋ ಕಾಲ್ ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಯಾರೊಂದಿಗೆ ಮಾತನಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡಿದಂತಹ ತಾಯಿಗೆ ಆ ಮಗಳು ಅನುಮಾನಾಸ್ಪದವಾಗಿ ಕಂಡು ಬರ್ತಾಳೆ. ಹಾಗೆ ಪದೇ ಪದೇ ಇದೇ ರೀತಿಯಾಗಿ ಘಟನೆ ನಡೀತಾ ಇದೆ ಅಂತ ತಿಳ್ಕೊಂಡಂತಹ ತಾಯಿ ತನ್ನ ಪತಿಗೆ ಈ ವಿಚಾರವನ್ನು ತಿಳಿಸುವಂತ ಕೆಲಸವನ್ನು ಮಾಡ್ತಾರೆ. ಈ ರೀತಿಯಾಗಿ ಯಾರೋ ಜೊತೆಗೆ ಮೊಬೈಲ್ ನಲ್ಲಿ ಮಾತನಾಡ್ತಿದ್ದಾಳೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ತಂದೆ ಜೊತೆ ಸೇರಿ ಮೊಬೈಲ್ ಅನ್ನ ಕಿತ್ಕೊಂಡಂತಹ ಸಂದರ್ಭದಲ್ಲಿ ಆಕೆ ಪಾಸ್ವರ್ಡ್ ಅನ್ನು ಕೂಡ ಕೊಡೋದಿಲ್ಲ. ಆದ್ರೆ ತದನಂತರ ಅವರು ಆಕೆಯಿಂದ ಪಾಸ್ವರ್ಡ್ ಅನ್ನ ಪಡೆದುಕೊಂಡು ಮೊಬೈಲ್ ಅನ್ನು ಕೂಡ ಪಡೆದುಕೊಂಡು ಮೊಬೈಲ್ ಅನ್ನ ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಕೆಲವೊಂದಿಷ್ಟು ಶಾಕಿಂಗ್ ವಿಚಾರಗಳು ಬೆಳಕಿಗೆ ಬರ್ತವೆ. ಅದನ್ನ ಹೇಳಿದ್ರೆ ಆಕೆಯ ತಾಯಿ ಮತ್ತೆ ಆಕೆಯ ದೊಡ್ಡಮ್ಮ, ಆಕೆಯ ಸಂಬಂಧಿಕರ ಕೆಲವೊಂದಿಷ್ಟು ಫೋಟೋಗಳು, ಮಲಗಿದ್ದಂತಹ ಸಂದರ್ಭದಲ್ಲಿ ತೆಗೆದಂತಹ ಫೋಟೋಗಳು, ಹಾಗೆ ಸ್ನಾನದ ಕೋಣೆಯಲ್ಲಿ ತೆಗೆದಂತಹ ಫೋಟೋಗಳು, ಇವೆಲ್ಲವೂ ಕೂಡ ಆಕೆಯ ಮೊಬೈಲ್ ನಲ್ಲಿ ಇರ್ತವೆ. ಆ ಮೊಬೈಲ್ ನಲ್ಲಿ ಇರೋದಲ್ಲದೆ ಅದನ್ನ ತನ್ನ ಪ್ರಿಯಕರನಿಗೆ ಆಕೆ ಕಳಿಸಿರ್ತಾಳೆ ಎನ್ನುವಂತಹ ಒಂದು ಆರೋಪ ಕೂಡ ಸದ್ಯ ಕೇಳಿ ಬಂದಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಸದ್ಯ ಈಗ ಪೊಲೀಸ್ ಠಾಣೆಗೆ ದೂರನ್ನು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮಗಳು ಮತ್ತೆ ಆಕೆಯ ಪ್ರಿಯಕರನ ವಿರುದ್ಧವಾಗಿ ಪ್ರಕರಣವನ್ನು ದಾಖಲು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಯಾವ ರೀತಿಯಾಗಿ ಈ ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯ ಕುಟುಂಬದವರು ಹೇಳ್ತಾ ಇರುವಂತಹ ಪ್ರಕಾರ ಸದ್ಯ ಆ ಮೊಬೈಲ್ ನಲ್ಲಿರುವಂತಹ ಫೋಟೋಗಳನ್ನೆಲ್ಲವೂ ಕೂಡ ನಾವೆಲ್ಲರೂ ಈಗಾಗಲೇ ಡಿಲೀಟ್ ಅನ್ನ ಮಾಡಿದ್ದೇವೆ ಎನ್ನುವಂತ ಒಂದು ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಯಾವ ರೀತಿಯಾಗಿ ಆ ಮೊಬೈಲ್ ನಲ್ಲಿ ನಿಜವಾಗಿ ಫೋಟೋಗಳು ಇದ್ವಾ ಅನ್ನೋ ನಿಟ್ಟಿನಲ್ಲಿ ಕೂಡ ಪೊಲೀಸರು ತನಿಖೆ ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಎಲ್ಲಾ ಆಯಾಮದಲ್ಲೂ ಕೂಡ ತನಿಖೆ ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸದ್ಯ ಪ್ರಕರಣದ ತನಿಖೆ ಬಳಿಕ ಯಾವ ರೀತಿಯಾದಂತಹ ಘಟನೆ ನಡೆದಿದೆ, ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗಬೇಕಾಗಿರುವಂತದ್ದು. ವೀಣಾ, ಥ್ಯಾಂಕ್ ಯು ಶರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.